ಸುಮ್ಮನಿರಮ್ಮ ಸುಗುಣ, ನಿಮ್ಮ ಅಮ್ಮಾಯಿ ಬಂತು ಕರ್ಕೊಂಡು ಹೋಗಕ್ಕೆ. ಹೋಗು, ಹೊಳಬೇಡ, ಸುಮ್ಮನಿರು. ನೋಡಲ್ಲಲ್ಲಿ ಮಂಜಕಾಯಿ ಬಂದೈತಿ. ಈಗ ಹಾಲೇನೆ ಆಗೋಗ್ಬಿಟ್ಟೈತಿ. ಆಗಿರೋದ್ರ ಬಗ್ಗೆ ನೀನು ತಲೆ ಕೆಡಿಸ್ಕೊಂಡು ಕೂಕೊಂಡ್ರೆ ಆಗಲ್ಲ. ಸುಮ್ಮನೆ ಇನ್ನು ಧೈರ್ಯವಾಗಿರೋದು ನೋಡ್ಬೇಕಷ್ಟೇನೆ. ಧೈರ್ಯಕ್ಕಿನ್ನ ದೊಡ್ಡದು ಯಾವುದೂ ಇಲ್ಲ. ಕರ್ಕೊಂಡೋಗು ಮಂಜಮ್ಮ, ಕರ್ಕೊಂಡೋಗಿ ಸುಗುಣ ಒಂದಿಟ್ಟು ಧೈರ್ಯ ಹೇಳಿ 2 ದಿನ ಇಕ್ಕೊಂಡು ಅವ್ರು ಊರಿಗೆ ಕಳ್ಸಂಗಿದ್ರೆ ಕಳ್ಸಮ್ಮ ಸುಮ್ಮನೆ. ಅಮ್ಮ ಅಮ್ಮ, ಏನಮ್ಮ ಮಾಡೋದಿವಾಗ? ಸುಮ್ಮನಿರಮ್ಮ, ಯಾಕೆ ಕಳ್ತೀಯ ಸುಗುಣ? ಸುಮ್ಮನಿರು, ಹೇಳ್ಬೇಡ. ಬಾ ಹೋಗಣ, ಮನೆ ತಕ್ಕ ಹೋಗಣ ಬಾ. ಅಮ್ಮ, ಏನಮ್ಮ ಮಾಡೋದಿವಾಗ? ನಿನ್ನಂತೂ ದಿಮ್ನ ಹಿಡ್ಕೊಂಡಳ ಅಮ್ಮಂಗೆ ಆಗ್ತೈತೆ ಕಣಮ್ಮ. ನನಗಂತೂ ಅಷ್ಟು ಬೇಜಾರಾಗ್ತೈತೆ. ಏನಮ್ಮ ಮಾಡೋದಿವಾಗ? ನನ್ನ ಜೀವನ ಹಾಳಾಗೋಯ್ತಲ್ಲಮ್ಮ. ಎಂಥ ಕೆಲಸ ಮಾಡಿದ್ನಮ್ಮ ನನ್ನ ಗಂಡ. ಸುಮ್ಮನಿರು, ಈಗತ್ರಿ ಏನು ಪ್ರಯೋಜನ ಇಲ್ಲ. ನೀನು ಆವಾಗಲೇ ಎಚ್ಚರಿಕೆ ಬೇಕಾಯಿತು. ಆವಾಗಲೇ ಎಚ್ಚರಿಕೆ ತಗೊಂಡಿದ್ರೆ ಹಿಂಗೆಲ್ಲ ಆಗ್ತಿರ್ಲಿಲ್ಲ. ನಾನು ನಿಮ್ಮ ಅತ್ತೆ ಹೇಳ್ದಾಗ ಒಂದಿಟ್ಟು ನೀನು ನಿಗಾ ವಹಿಸಿದ್ರೆ ಸಾಕಾಯ್ತು, ಹಿಂಗೆ ಆಗ್ತಿರ್ಲಿಲ್ಲ. ಒಂದಿಟ್ಟು ಬೈ ಇರೋದು. ನೀನು ಯಾವಾಗ ನಮ್ಮನ್ನೆಲ್ಲ ದೂರ ಮಾಡ್ಕೊಂಡು ಅವಳ ಜೊತೆ ಚೆನ್ನಾಗಿರಕ್ಕು ಅಂದ್ಕೊಂಡ ಅತ್ತೆ ಅವ್ನು ಹಿಂಗೆ ಮಾಡಿದ್ದು. ನೀವು ನಾವು ಬಾಡಿಗೆ ಅಂದಮೇಲೆ ಬಾಡಿಗೆ ಕೊಡ್ತೀವಿ ಕಣೆ ಅಂತ ಹೇಳಿ ಬಿಸಾಕೊಂಡಿರ್ಬೇಕಾಗಿತ್ತು. ಹಂಗಿರ್ಬೇಕಾಗಿತ್ತು. ಅಲ್ಲೇನೇ ಇವಳೇ ನೀಲಮ್ಮ ಲೂಜ್ ಕೊಟ್ಕೊಂಡು ಬಂದು ಇವಾಗ ಹತ್ರ ಏನಕ್ಕೆ ಬಂದಂಗಮ್ಮ. ಸುಮ್ಮನಿರು, ಅವಳಬೇಡ. ನಿನ್ನ ಪಾಪ ಸ್ಯಾನಕ್ಕಿಲ್ದಾಳು. ಸುಮ್ಮನಿರು, ಅವಳಬೇಡ. ನಾನೆಲ್ಲ ನೋಡ್ಕೊಂತೀನಿ, ಅದೇನು ಬರುತ್ತಾ ಬರಲಿ. ಸುಮ್ಮನಿರು. ನಾನು ಆವಾಗಲೇ ಹೇಳ್ದೆ ಅವನು ಬಿಸಾಕೊಂಡು ಸುಮ್ಮನಿರಮ್ಮ, ನಮ್ಮ ಮನೆಯಾಗ ನಾನೆಲ್ಲ ನೋಡ್ಕೊಂತೀನಿ ಅಂತ ಎಷ್ಟು ಹೇಳ್ದೆ, ಕೇಳಲಿಲ್ಲ ನೀನು. ಅಮ್ಮ, ಏನಮ್ಮ ಮಾಡೋದು? ಅಮ್ಮ, ಅತ್ತೆನೆಲ್ಲ ಹೋದ್ರೆ ನಮ್ಮ ಅವರೆಲ್ಲ ಇದ್ದಿದ್ರೆ ಹಿಂಗೆಲ್ಲ ಮಾಡ್ತಿರ್ಲಿಲ್ಲ ಕಣಮ್ಮ. ಅವ್ರದ್ದೆಲ್ಲ ಬಾಯಿ ಇದ್ದಿದ್ದು. ನಾನು ಇಲ್ಲಿ ಬರಬಾರ್ದಾಗಿತ್ತು, ನಾನು ಅಲ್ಲೇ ಇರಬೇಕಾಗಿತ್ತು. ಸುಮ್ಮನಿರು, ಹೇಳಬೇಡ ಸುಗುಣ. ಯಾಕೆ ಕಳ್ತೀಯ? ನೀನು ಸ್ಯಾನಕ್ಕಿಲ್ದಾಳ ಹೊತ್ತು ಏನೋ ಒಂದಿಟ್ಟು ಹೆಚ್ಚು ಕಮ್ಮಿ ಆದರೆ ಯಾರು ನೋಡಲ್ಲ ಕಣಮ್ಮ ನಿನ್ನ. ನೋಡಿ ಬಂದೇ ಇಲ್ಲ ಅಲ್ಲಿ ಇತ್ಲಾಗೆ. ಎಲ್ಲ ಬರೋಕ್ಕೆ ಎಲ್ಲಿ ಮಕ್ಕೈ ತಕ್ಕ ಅವನಿಗೆ ಮನೆಯೊಳಗೆ. ತಡೆ, ಫೋನ್ನಾಗಿರೋದೆಲ್ಲ ತೋರಿಸ್ತೀನಿ. ಅವರಿಬ್ರದ್ದು ಏನು ಬಂಡವಾಳ ಅಂತ ತೋರಿಸ್ತೀನಿ ಇವ್ರಿಗೆಲ್ಲ ಗೊತ್ತಾಗಲಿ. ಇಲ್ಲಾಂದರೆ ಸುಗುಣ ಸುಮ್ಮನೆ ಹೇಳ್ತಾಳೆ ಅಮ್ಮಂಗಾಗುತ್ತೆ, ನಂಬಲ್ಲ. ನಾಗಕಯ್ಯ ನೋಡು, ಅವನೇನು ಹಂಗೇನು ಮಾಡಿಲ್ಲ, ಸುಮ್ಮನಿರು ಅಂತಂತ ನಾಗಕಯ್ಯ. ತಡಿ, ನಾಗಕೈಗೆ ತೋರಿಸ್ತೀನಿ. ಮತ್ತೆ ನನ್ನ ಮಗ ಮಾಡಿರೋದ ಎಲ್ಲರಿಗೂ ತೋರಿಸಿದ್ರೇನೆ ಮತ್ತೆ ಮರ್ಯಾದೆ ಕಳೆದ್ರೇನೆ ಮತ್ತೆ ಗೊತ್ತಾಗೋದು. ಇವರ ತಲೆ ಎತ್ಕೊಂಡು ಓಡಾಡಬಾರ್ದು. ಇಬ್ಬರು ಚೀತು ಅಂತ ಉಳ್ಬೇಕು ಊರೆಲ್ಲನ. ಇವೇ ನಿನ್ನ ತರಗ್ಯವೇ ಅಂತ ಉಳ್ಬೇಕು. ತೋರಿಸಿ ಹೇಳ್ತೀನಿ ಫೋನ್ನಾಗಳದೆಲ್ಲ, ನೀಲಮ್ಗೂ ನಾಗಮ್ಗೂ ಎಲ್ಲರೂ ಕಮ್ಗೂ ಎಲ್ಲನ ಹೇಳ್ತೀನಿ. ನನ್ನ ಬಂಡವಾಳ ಎಲ್ಲರಿಗೂ ಗೊತ್ತಾಗಲಿ. ಎಂಥ ಕೆಲಸ ಮಾಡೋದ ಮನೆಯಾಳ. ಏನು ಮಾಡೋಕ್ಕಾಗಲ್ಲ. ಸುಮ್ಮನಿರಮ್ಮ, ಸುಮ್ಮನಿರು. ಗಿಣಿಯೇ ಕೇಳ್ದಂಗೆ ಹೇಳಿವಿ, ಕೇಳಲಿಲ್ಲ ನೀನು. ಬೇಡ ಕಣಮ್ಮ, ಬೇಡ ಕಣೆ ಅಂತ ಯೋಟ್ ಹೇಳಿವಿ, ಕೇಳಲಿಲ್ಲ. ಇವಾಗ ನೋಡೋಂಗಿಟ್ಟು ಏನಾದ್ರೂ ಯೋಟ್ ಅನುಭವಿಸ್ಬೇಕು. ಸುಮ್ಮನೆ ಅವನು ಬಿಸಾಕೊಂಡಿದ್ಬಿಡು. ಏನು ಗಂಡಿಲ್ದಾರೆ ಅಷ್ಟೇನು ಕಾಪ್ರ ಮಾಡಲ್ಲ. ಗಂಡಿಲ್ದಂಗೆ ಎಷ್ಟು ಜನ ಇರಲ್ಲ. ತಲೆ ಕೆಡಿಸಬೇಡ ನೀನು. ಬಿಸಾಕ್ಬೇಕಂತ ನನ್ನ ಮಕ್ಕಳನ್ನೆಲ್ಲ ಬಿಸಾಕೊಂಡಿದ್ರೆ ಬುದ್ಧಿ ಬರೋದು. ನೀನು ಯಾವಾಗ ಅವನು ವರ್ಷ ನನ್ನ ಗಂಡ ಒಳ್ಳೇನು ಅಂತ ಹೋದ ಅಚ್ಚ ಅವ್ನು ಸರಿಯಾಗಿ ಮಾಡ್ದೆ ನಿನಗೆ. ಸುಮ್ಕಿರು, ಅವಳು ಸುಮ್ಮನಿರು. ಸುಮ್ಕಿರಮ್ಮ ಮಗಳೇ, ಅವಳು ಸುಮ್ಮನಿರಮ್ಮ. ಸುಮ್ಮನಿರು, ಅವಳು ಕಣ್ಣೀರು ಅರಿಸಿಕೆ ನೋಡೋಕ್ಕಾಗಲ್ಲ. ನನಗೂ ಈ ಅಂದಂಗೆ ಆಗುತ್ತೆ ಮನಸ್ಸೆಲ್ಲನ. ಏನು ಮಾಡಲಿ, ಅವ್ನು ಮಾಡಿರೋ ಇದಕ್ಕೆ ಸಿಟ್ಟಿಗೆ ಹಂಗೇನೇ ನನಗಂತೂ ನಿನ್ನ ಮೇಲೆ ಸಿಟ್ಟು ಮಾಡ್ಕೊಂಬಂಗಾತು. ಸುಮ್ಮನಿರು, ಅಳಬೇಡ. ಅದಕ್ಕೆ ಮತ್ತೆ ಹೇಳ್ದಂಗೆ ಕೇಳ್ಬೇಕಣಮ್ಮ. ಮನೆಯಾಗ ಯಾರ್ದಾನ ಅಂಬೋದು ಯೋಟಾನ ಆಡೋದು ಒಳ್ಳೇದಲ್ಲ. ಒಂದು ಕೇಳ್ಗಾಲಕ್ಕೇನೆ ನೀನು ಅವನು ಮಾತು ಕೇಳ್ಕೊಂಡು ಕುಣ್ದೆ ಬೇಡ ಕಣೆ ಅಂತ ಯೋಟ್ ಹೇಳಿರು ಸುಮ್ಮನಾಗಲಿಲ್ಲ. ಬಾ ಹೋಗೋಣ ಮಾತಾಡ್ತಿ. ಅವ್ರಿಗೆಲ್ಲ ಫೋನ್ನಾಗದೆಲ್ಲ ತೋರಿಸಿದ್ರೆ ಗೊತ್ತಾಗುತ್ತೆ. ನಾಗಕಯ್ಯ ನೋಡ್ತಕ್ಕ. ಸುಮ್ಮನೆ ಮಾತಾಡಬಾರ್ದು ಕಣೆ ಸುಗುಣ. ನೋಡಿದೆ ಅಂತ ಅಂದಲ್ಲ ನೀನು. ನೋಡು, ಇದ್ರಾಗೆಲ್ಲ ಐತೆ ನೋಡು. ನೋಡಿ ಅಯ್ಯೋ ದೇವ್ರಿ, ನೋಡಿರುವ ಒಟ್ಟು ಇದೈತೆ ಅಲ್ಲ. ಸುಗುಣ ಯೋಟ್ ಆಸೆ ಇಕ್ಕೊಂಡಿದ್ಲೆ ಹಂಗೆ ಗಂಡನ ಮೇಲೆ. ನೋಡಿ ಎಂಥ ಕೆಲಸ ಮಾಡ್ದ ಇವತ್ತು. ಅವಳು ಉಬ್ಬಲು ಒಳ್ಳೆಯಳಲ್ಲ ಕಣೆ, ಮಿಟಕ್ಲಾಡಿ. ನಾವು ಅತ್ತೆ ಹಂಗೆ ಅಂದ್ಕೊಂಡು ಇವಳು ಒಳ್ಳೆಯಳಲ್ಲ, ಇವಳನ್ನ ಯಾಕೆ ಬಿಡ್ಕೊಂತಾಳೆ ಸುಗುಣ ಅಂತ ಹೇಳಿ ನಾನು ಬಾಯಿ ಬಿಟ್ಟೆವಳ ನಾನು ಕಂಡವಳು. ಆಮೇಲೆ ಯಾಕೆ ಬೇಕು, ನಮ್ಮ ಇಷ್ಟ ಅಂತ ಅಂದ್ಕೊಂತಾರೆ ಅಂತ ಹೇಳಿ ಸುಮ್ಮನಾದೆ ನಾನು. ನೋಡು, ಅಯ್ಯೋ ದೇವ್ರೇ, ಹೆಂಗೆ ಕೈ ಹಿಡ್ಕೊಂಡು ಓಡಾಡೋದು, ನೋಡಿ ಕಾಪಿ ಹೊಡಿಯೋದು. ಅಯ್ಯೋ ದೇವ್ರಿ, ಫುಲ್ ಕೆಟ್ಟವ್ರು ನಮ್ಮ ತಾಯಿ. ಅಯ್ಯೋ, ಏನಂಗೆ ಒಂದಿಷ್ಟು ಭಯ ಭಕ್ತಿ ಇಲ್ಲಲ್ಲಿ ಇವಕ್ಕೆ ಹಿಂಗಾಡ್ತಾ ಇದ್ದಾವೆ. ಸಾಕ್ಷಿ ಇರೋದ್ಕಂತೂ ಪರವಾಗಿಲ್ಲ. ಸಾಕ್ಷಿ ಇಲ್ಲ ಅಂತ ನಮ್ಮ ಸುಗುಣನೂ ನಂಬ್ತಿರ್ಲಿಲ್ಲ, ಯಾರೂ ನಂಬ್ತಿರ್ಲಿಲ್ಲ. ಅಯ್ಯೋ ಬಿಡತ್ತದ ಬಿಟ್ಟಾಯ್ತು. ಸುಮ್ಮನೆ ಏನೋ ಸೆನಕಿರೋದಕ್ಕೆ ಏನಾದರೂ ಒಂದು ಕತೆ ಮಾಡಿ ಮಾತಾಡ್ತಾರೆ ಅಂತ ಮಾತಾಡೋರು ಜನ. ಈ ಸಾಕ್ಷಿ ಇರೋದ್ಕಂತೂ ಪರವಾಗಿಲ್ಲ. ಅಲ್ಲಡು ಎಂಥ ಕೆಲಸ ಮಾಡ್ಯವಳೆ. ಅದಕ್ಕೆ ಮತ್ತೆ ಅಯ್ಯೋ ಅವ್ರ ಅಣ್ಣಯ್ಯ ಕರ್ಕೊಂಡು ಅದೇ ಹೋದ ಬೆಂಗಳೂರು ಕಡೆಗೆ. ಅವ್ರು ಎಜುಕೇಂಡ್ ಅದೇ ಹೋದ್ರು. ಇಲ್ಲೇ ಇದ್ದ ನನ್ನ ಮುಂದೆ ಒಳಗೆ ಕೇಳಿಬೇಕಾಯಿತು. ಹಂಗಾದ್ರೆ ಗೊತ್ತಾಗೋದು. ಇವಾಗ 2 ಮನೆ ಇದ್ದಾವೆ. ಅವ್ರ ಅಮ್ಮ ಇದ್ದಾಳೆ, ಹೇಳೋರಿಲ್ಲ ಕೇಳೋರಿಲ್ಲ. ಆಡಿದ್ದೆ ಆಟ, ಹೂಡಿದ್ದೆ ಲಕ್ಕಿ, ಹಿಂಗಾಗೈತಿ. ಹಂಗಾಗ್ಬಿಟ್ಟೈತೆ ಅವಳಿಗೆ.
ಏನೋ ಹೇಳೋರ್ಕೆ ಅಣ್ಣ ಇದ್ದಿದ್ರೆ ಅಕ್ಕಿದ್ದಿದ್ರೆ ನಮ್ಮ ಅಣ್ಣ ನಮ್ಮ ಅಕ್ಕೆ ಇದ್ದಾರೆ ಎಂಬುದೊಂದು ಬಾಯಿ ಇರೋದು. ಅವ್ರನ್ನೆಲ್ಲ ಬೆಂಗಳೂರು ಕಡೆ ಓಡಿಸಿಡು ಬಂದಿಲ್ವ ಅಕ್ಕಂಡ್ಲು ಪಾಪ. ಓಟ್ ಒಳ್ಳೇದು ಕಣ ದುರ್ಗಮ್ಮ. ಹಂಗೇನೆ ಎಂಥ ಸೆನಕ್ಕೆ ಎಲ್ಲರನ್ನು ಮಾತಾಡ್ಸೋದು. ನೋಡಿ ಒಬ್ಳು ಮಾತಾಡ್ಸಲ್ಲ. ನಾವು ದುರ್ಗಮ್ಮ ಇದ್ದಾಗ ಅವ್ರ ಅಂತ ಕೇಳಿಸ್ಬಿಟ್ಟು ಹೋಗ್ತಿದ್ವಿ. ಆ ವಜ್ಜೆ ಹಂಗೇನೆ ಹೆಂಗಾಡಳು ಬದುಕು ಮಾಡಾಕಿ. ಒಂದು ಮೊಸರು ತೊಳ್ಕೊಡಕ್ಕೆ ಹೆಂಗಾಡಳದು ಇವಳಿಗೆ ದುರ್ಗಮ್ಗೆ. ಇವಳಿಗೆ ಅಮ್ಮಜ್ಜಿ ಹಂಗೇನೆ ಇವಾಗ ಗನವ ಮಾಡ್ತಾಳೆ ಮಗಳ ತಗು ಇಳುಗಿ ಮುಚ್ಕೊಂಡು. ಒಂದು ಬದುಕು ಮುಟ್ಟಲ್ಲ. ಬರೀ ಪೌಡ್ರ್ ಹಾಕ್ಯಂಬೋದು, ಮೊಬೈಲಾಗೆ ಫೋಟೋ ತಕ್ಕಂಬೋದು, ಬರೀ ಕುಣಿಯೋದು ಹಾಡಾಕ್ಯಂಡು ಬರೇ ಇದೆ ಕಣ, ಬರೇ ಇದೆ. ನಮ್ಮ ಸಂಸಾರನೇ ಹಾಳು ಮಾಡಿಕ್ಕಿರ್ಲು ಮನೆ ಅರ್ಥ ಮಾಡ್ಕೊಂಬ್ಲಿಲ್ಲ ಕಣಪ್ಪ. ಹಿಂಗಾಗುತ್ತೆ ಹಿಂಗೋಗುತ್ತೆ ಅಂತ ಒಂದಿಟ್ಟು ಅರ್ಥ ಮಾಡ್ಕೊಂಬ್ಲಿಲ್ಲ. ನಾನು ಅರ್ಥ ಮಾಡ್ಕೊಂಡಿದ್ರೆ ಹಿಂಗೆ ಆಗ್ತಿರ್ಲಿಲ್ಲ ನಮ್ಮ ಬಾಳ ಇವತ್ತು. ಏನಪ್ಪ ಇದು ನೋಡು ಹೆಂಗೆ ಮಾಡಿದಾರೆ ನೋಡ್ರಿ ಕೈ. ನಾನು ಇಂಥದ್ದೆಲ್ಲ ನೋಡಿ ನಮ್ಮದೇ ಇಲ್ಲ ಅಂದ್ರೆ ನನ್ನೇನು ಅಷ್ಟು ದಡ್ಡಿ ಅಂದ್ಕೊಬಿಡ್ತಾರೆ. ನಾನು ಬಿಡತ್ತ ಹೋಗ್ಲಿ ಎಲ್ಲ ಮಾತಾಡ್ತಿದ್ರಲ್ಲ. ಸುಮ್ಮನೆ ಕಾಣ್ದಲ್ಲೇ ಮಾಡ್ದಲ್ಲೇ ಮಾತಾಡಬಾರ್ದು. ಈ ಜನನೇ ಹಂಗೆ ಏನಾನ ಒಂದು ಸ್ವಲ್ಪ ಇಲ್ಲಿ ಹೋತು ಅಂದರೆ ಹುಲಿ ಹೋತು ಒಂಬ ಥರ ಮಾತಾಡ್ತಾರೆ. ಒಂದು ಹೆಣ್ಣು ಅಂದ್ಕೊಂಡು ಏನಾನ ವಿಶ್ವಾಸ ಮಾತಾಡ್ತಾ ಇದ್ದಾರೆ ಅಂದರೆ ಏನಾನ ಒಂದು ಕಟ್ ಕತೆ ಮಾಡಿ ಮಾತಾಡ್ತಾರೆ ಅಂತ ನಾನು ತಿಳ್ಕೊಂಡಿದ್ದೆ. ಹಿಂಗೈತೆ ಅಂತ ಗೊತ್ತಾಗಲಿಲ್ಲ ನನಗೆ. ನಾನು ಆವಾಗಲೇ ಎಚ್ಚೆತ್ಕೊಂಡಿದ್ರೆ ಹಿಂಗೆ ಆಗ್ತಿರ್ಲಿಲ್ಲಪ್ಪ. ಸುಮ್ಮನೆ 3 ಕಡೆಗೆ ಹೋಗಿದ್ರೆ ಹಿಂಗೆ ಆಗ್ತಿರ್ಲಿಲ್ಲ. ಅವತ್ತು ನಮ್ಮ ಅಮ್ಮ ಹೊರಕ್ಕೆ ಹೋಗ್ತಲ್ಲ, ಇಲ್ಲಿರೋದೇನು ಬೇಡ ಬಾ ಸುಮ್ಮನೆ ಅಲ್ಲೇ ಇರೋಣ ಅಂತ ಹೋಗಿ ನಮ್ಮ ಮನೆ ಇತ್ತು. ನಮ್ಮ ಮನೆಯಾಗ ನಾವಿದ್ದಿದ್ರೆ ಯಾವುದೂ ಇರ್ತಿರ್ಲಿಲ್ಲ. ಅದಕ್ಕೆ ಮತ್ತು ಅವ್ರ ತ ಸೆನೆಕಿರೆ ಅಂತ ಬಡ್ಕೊಂಡೆ. ಇಲ್ಲದ್ದು ಜಗಳ ಮಾಡ್ಕೊಂಡೆ ನೀನು ಅವ್ರ ತಾಕಿ. ನಾನು ಹೇಳ್ದೆ ಸುಮ್ಮನೆ ನಾನು ಬಿಸಾಕ್ಯಂಡು ಎಲ್ಲರ ತಗೋ ಸೆನೆಕಿರಮ್ಮ. ಇವತ್ತು ನೋಡಿ ನಮ್ಮ ಪ್ರವಿಗೆ ಎಷ್ಟೊಂದು ಕೊಲ ಮಾಡ್ಯಾರ ಅವ್ರು. ನಿಜವಾಗ್ಲಿ ಇವತ್ತು ನೆನೆಸ್ಕೋಬೇಕು ಅಂತ ಹೇಳ್ದೆ. ಒಳ್ಳೆ ಕಣಮ್ಮ ಇವತ್ತು ಎಂಥರನಾಗಲಿ. ನಾನು ಅನ್ಬಾರದು ಮಾತಂದಿದ್ದೆ. ಇವತ್ತು ನನಗೆ ಒಂಥರ ಆದಂಗಾತು. ಅಯ್ಯೋ ದೇವ್ರೆ ಇವ್ರು ನಮಗೆ ನಮ್ಮ ಹುಡುಗಗೆ ಎಷ್ಟು ಒಳ್ಳೇದು ಮಾಡಿದ್ರು ಅಂತ ಹೇಳಿ ಆ ಹುಡುಗನ ನೆನೆಸ್ಕೊಂಬತ್ತೆ. ಅಮ್ಮ ನೀನು ಯಾರನ್ನಂದ್ರೂ ನೀನು ಇವ್ರನ್ನ ಮಾತ್ರ ಬೇಡ ಕಣಮ್ಮ ಅಂತ ಹೇಳುತ್ತೆ ನಮ್ಮ ಹುಡುಗ. ಬಾ ಹೋಗೋಣ ಅಲ್ಲಿ ಸುಮ್ಮನೆ ಬಿಟ್ಟು ಬರ್ತೀನಿ. ಕರ್ಕೊಂಡೋಗಿ ಅಲ್ಲೇ ಇತ್ಕೊಂಡು ಏನಾರ ಕೆಲಸ ಮಾಡ್ಕೊಂಡು ಅಲ್ಲೇ ಇರ್ಮಂತೀವಿ. ಒಂದು ಸುದ್ದಿ ಬೇಡ. ಅವನಾಗಿ ಅವ್ನು ಬರೋತಕ್ಕ ಅವನ್ನ ಕ್ಯಾರೆ ಎಂಬಕ್ಕೆ ಹೋಗ್ಬೇಡ ನೀನು. ಇಲ್ಲ ಕಣಮ್ಮ ನಾನು ಅವ್ರ ಸುದ್ದಿ ಹೋಗಲ್ಲ. ಅವ್ನು ನಿಪ್ಪಟ್ಟು ನೀನು ಯಾವ ಊರಪ್ಪ ನೀನು ಯಾವ ಊರು ದಾಸಯ್ಯಪ್ಪ ಅಂತ ಕೇಳಲ್ಲ. ನಿಪ್ಪಟ್ಟು ನಾನು ಪಾಡಿಗೆ ನಾನು ಸುಮ್ಮನೆ ಮಾಡ್ಕೊಂಡು ಉಂಗ್ತೀನಿ, ಕೆಲ್ಸಕ್ಕೆ ಹೋಗ್ತೀನಿ ಅಲ್ಲಿ ಮನೆ ಐತಿ. ಹೋಗಿ ಅಲ್ಲಿ ಇತ್ಕೊಂಡು ನನ್ನ ಪಾಡಿಗೆ ನಾನು ಕೆಲ್ಸಕ್ಕೆ ಹೋಗ್ತೀನಿ. ಅಲ್ಲಿ ಮನೆ ತಕ್ಕ ಬಂದ್ರು ಬಿಟ್ಕೊಂಬಲ್ಲ ಬರಲಿ. ಅವಳು ಯೋಸ್ತೀನಿ ಅವಳ ತಾಗೆ ಇರ್ತಾನೆ ಇರಲಿ. ಯಾವ ಪೊಲೀಸ್ ಕಂಪ್ಲೇಂಟ್ ಅಂತಲೂ ಹೋಗಲ್ಲ, ಯಾತಕ್ಕೂ ಹೋಗಲ್ಲ. ನಮ್ಮ ಕಾಲೇ ಸಾಕಾಗೈತಿ. ಅವತ್ತೊಂದಿಟ್ಟು ನಾನು ಕೈ ಬಿಟ್ಟಿದ್ರೆ ಅಲ್ಲೇ ಇರೋ ನಮ್ಮ ಜೈಲ್ನಾಗೆ. ನಾನು ಹೋಗಿ ನಮ್ಮ ಅತ್ತೆಂಗೆ ಕೇಳಿ ನಮ್ಮ ಅಮ್ಮಂಗೆ ಕೇಳಿ ಕೈ ಹಿಡ್ಕೊಂಡು ಹೋಗ ಪೋಸ್ಟ್ ಆಫೀಸ್ನವ್ರ ತಕ್ಕ ಹೋಗಿ ಅಲ್ಲಿ ಇಲ್ಲದವಂತ ಮಾಡ್ಕೊಂಡಿದ್ದ. ಅದು ನೋಟು ನಾನು ಅನುಭವಿಸಿದ್ದಾತು. ಅವಾಗ ನೋಡಿ 2 ದಿನ ಸುಮ್ಮನೆ ಬಿಟ್ಟಿದ್ರೆ ಪೊಲೀಸ್ ಸ್ಟೇಷನಾಗೆ ಹೇಳ್ದಲ್ಲೇ ಬುದ್ಧಿ ಕಲ್ಕಮ್ಮನು. ನೀ ಅವಾಗ ಕರ್ಕೊಂಡೋಗಿ ಎಲ್ಲನ ನಿಮ್ಮ ಅತ್ತೆಯವ್ರನ್ನೆಲ್ಲ ಕೇಳ್ಕೊಂಡು ಎಲ್ಲ ಇದು ಮಾಡಿದೆ ನೋಡಿ. ಇವತ್ತು ಹೆಂಗೆ ಎಂಥ ಕೆಲಸ ಆಯ್ತು. ಅದಕ್ಕೆ ಮತ್ತೆ ಸುಮ್ಮನೆ ಇರ್ಬೇಕು ಒಂದು 2 ದಿನ ಬುದ್ಧಿ ಕಲ್ಕಮ್ಮವ್ರಿಗೂ. ನಾನು ಅವಳು ಹಾಕಿದ ತಾಳಕ್ಕೆ ತಕ್ಕ ನನಗೆ ಕುಣ್ದೆ ಅಲ್ರು ಕಕ್ಕಯ್ಯ. ನಾನು ಹಾಕಿನ ತಾಳ ನೀನು ಕುಣಿ ಅಂತ ಹೇಳಿ ಕುಣಿಸ್ತಾ. ನನಗೆ ಅರ್ಥ ಆಗಲಿಲ್ಲ ಇವನು ಯಾಕೆ ಹಿಂಗೆ ತಾಳ ಹಾಕ್ತಾ ಇದ್ದಾನೆ. ನಾನು ಯಾಕೆ ಹಿಂಗೆ ಕುಣಿಬೇಕು. ಇವನು ತಾಳ ಹಾಕಿದ ತಕ್ಕ ನಂಗೆ ನಾನು ಯಾಕೆ ಕುಣಿಬೇಕು ಅಂತ ನನಗೆ ಅನ್ನಿಸ್ಲೇ ಇಲ್ಲ. ಬಿಡತ್ತ ಅತ್ತ ನನ್ನ ಗಂಡಲ್ವೇ ಒಳ್ಳೆಯನಲ್ವೇ ಇಂಥವೆಂದು ಯಾವತ್ತೂ ನೋಡಿರಲಿಲ್ಲ. ಅದಕ್ಕೆ ನಮ್ಮದೆ ನಾನು ಅವನು ಹೇಳ್ದಂಗೆ ಕೇಳ್ಕೊಂಡು ಇವತ್ತು ನನ್ನ ಜೀವನ ಹಿಂಗಾಯ್ತು. ಏನು ಮಾಡೋಣ ಬಾ. ಈಗ ಯೋಚನೆ ಮಾಡಬಾರ್ದು. ಅವನ ಮುಂದಾಗ ಯಾಕೆ ನಾನು ಹೇಳ್ದಂಗೆ ಕುಣಿ ಅಂತ ಯಾಕೆ ಹೇಳ್ತಾ ಇದ್ದಾನೆ ಅಂತ ನೀನು ಅವತ್ತು ಯೋಚನೆ ಮಾಡಿದರೆ, ನಾನು ಹೇಳ್ದಂಗೆ ನನ್ನ ತಾಳ ಹಾಕ್ದಂಗೆ ನೀನು ಕುಣಿ ಅಂತ ಯಾಕೆ ಹೇಳ್ತಾ ಇದ್ದಾನೆ ಇವನು ಅಂತ ಹೇಳ್ದಂಗೆ ನೀನು ಯೋಚನೆ ಮಾಡಿದ್ರೆ ಹಿಂಗೆಲ್ಲ ಆಗ್ತಿರ್ಲಿಲ್ಲ. ನಾವೆಲ್ಲ ಯೋಚನೆ ಮಾಡಲಿಲ್ಲ. ಅವ್ನು ನಾನು ಹಾಕಿನ ತಾಳ ನೀನು ಕುಣಿ ಅಂತ ಕುಣಿಸ್ತಾ. ಇವಾಗ ಕುಣಿದಿದೆಯಾ ನಿನ್ನ ಕಾಲೇ ನೋವಾಗಿರೋದು. ಸುಮ್ಮನೆ ಇರಬೇಕು. ಅವ್ನು ತಾಳ ಹಾಕ್ತಂಗೆ ಕೈ ಕಾಲೇ ನೋವಾಗಿಲ್ಲ. ಕುಕೊಂಡು ತಾಳ ಹಾಕಿ ಅವನು ಅಷ್ಟೇನೆ ಅವನು. ಇವತ್ತು ನಿನಗೆ ಕುಣ್ದಾಳಿಗೇನೆ ಕೈ ಕಾಲು ನೋವಾಗಿರೋದು ಅಷ್ಟೇ. ನೀನೇ ಸುಮ್ಮನೆ ಆಗ್ಬೇಕು. ಬಟ್ ಕುಣಿಯಕ್ಕೆ ಹೋಗ್ಬಾರ್ದು, ಬಿಸಾಕ್ಬೇಕು, ಸುಮ್ಮನೆ ಆಗ್ಬೇಕಂತ ನನ್ನ ಮಕ್ಕಳ ಮೇಲೆ ಅಷ್ಟೇನೆ. ನೋಡಿದ್ವಲ್ಲ ಅವರೇನೇನು ಸುಮಾರು ಕೆಟ್ಟಿಲ್ಲ. ಬುಲ್ ಮೆಟ್ಟಿಡ್ದವ್ರೆ ಅವರು ಉದ್ಧಾರ ಆಗತ್ತಕ್ಕನ ಅವ್ರಿಗಾಗಿ ಅವ್ರಿಗೆ ಬುದ್ಧಿ ಬರೋತಕ್ಕ ಯಾರೇನು ಹೇಳಿದ್ರು ಅರ್ಥ ಆಗಲ್ಲ. ಅವ್ರು ಏನಾನ ಮಾಡ್ಕೊಬಳು. ಸುಮ್ಮನೆ ಹೋಗಿ ಕರ್ಕೊಂಡೋಗಿ ಮಂಜಮ್ಮ ಫೋನ್ ಕೊಡೋರು ಕಕ್ಕಾಯ ಹೋಗ್ಲಿ. ಇನ್ನೇನು ಮಾಡೋಕ್ಕಾಗುತ್ತೆ ಹೋಗತ್ತ. ಇಂಥವೆಲ್ಲ ಆದರೆ ಒಂಥರ ಮನಸ್ಸಿಗೆ ಬೇಜಾರಾಗುತ್ತೆ. ಅವರೆಲ್ಲ ಇದ್ರೆ ಇಸ್ತೀನ ಅವರು ಹೋದ್ರು ತುಂಬ್ದಂಗಿತ್ತು ಮನೆ. ಬೇಜಾರಾಗ್ತಿರ್ಲಿಲ್ಲ. ಎಂಥ ಸೆನಕ್ಕೆ ಮಾತಾಡೋದ ಹುಡುಗಿ ಹೆಂಗೇನೆ ಸುಮ್ಮನೆ ಅಂತ ತುಂಬ್ದಂಥ ಮನೆಯಾಗ ಹಂಗಿರಬೇಕು. ಸುಮ್ಮನೆ ಅಂತ ಅದ್ದತಿಗೆ ಸುಮ್ಮನೆ ಸೆನಕ್ಕಿರೋದು ನೋಡ್ಕೋಬೇಕಷ್ಟೇನೆ. ಮತ್ತು ಕೈಯ ಅಲ್ಲಿಗೆ ಹೋಗ್ತೀನಿ ನಮ್ಮೂರಾಗೆ. ಸುಮ್ಮನೆ ಅವ್ರ ಜೊತೆಗೆ ಚೆನ್ನಾಗಿರ್ತೀನಿ. ಎಲ್ಲ ನಮ್ಮ ಅತ್ತೆ ನಮ್ಮ ಮಾವ ಮಕ್ಕಳ ಜೊತೆಗೆಲ್ಲ ಸೆನಕ್ಕಿರ್ತೀನಿ. ಬ್ಯಾಡವೇ ಬೇಡಿವನ್ನು ಬಿಸಾಕ್ತೀನಿ. ನಾನು ಅವ್ರ ಜೊತೆಗೆಲ್ಲ ಸೆನಕ್ಕಿರ್ತೀನಿ. ಹಂಗೆ ಮಾಡು. ಸುಮ್ಮನೆ ತಲೆ ಕೆಡ್ಸ್ಕೊಂಬಕ್ಕೆ ಹೋಗ್ಬೇಡ. ಕೈ ಬಿಟ್ಟಾಕ ಸುಮ್ಮನೆ ಇದೇನಪ್ಪ ಇದು ಅವಳು ಬರ್ದಂಗೆ ಆಗ್ಬಿಟ್ಲು ಅವಳಾಗಿ ಅವಳು ಅಂದ್ಕೋಬೇಕು. ನೋಡಿದ್ರಲ್ಲ ವೀಕ್ಷಕರೇ, ಆ ವರ್ಷ ಹಾಕಿತ್ತು ತಾಳಕ್ಕೆ ತಕ್ಕ ನಂಗೆ ಕುಡ್ದಿತ್ತು. ಇವತ್ತು ನಾನೇ ಕಾಲು ನೋವು ಮಾಡ್ಕೊಂಡಿರೋದು. ಸುಮ್ಮನಿದ್ರು ಇರ್ಬೋದಾಗಿತ್ತು.
ನಾನು ಒಬ್ರು ಮಾತು ಕೇಳಲಿಲ್ಲ. ಬೇಡ ಕಣಮ್ಮ ಕಾಲು ನೋಯ್ತಾವೆ ನೀನು ಗೊಣಿ ಬೇಡ ಅಂತ ಆಳಕ್ಕೆ ತಕ್ಕನಂಗೆ ಅಂದರು ಎಲ್ಲನ. ನಾನು ಇಲ್ಲ ನನ್ನ ಗಂಡ ಹೇಳ್ದಂಗೆ ಮಾಡ್ತೀನಿ ಅಂತ ಮಾಡಿಕ್ಕೆ ಇವತ್ತು ನನಗೆ ಸರಿಯಾಗಾತು. ಅದಕ್ಕೇನೆ ನಾನು ಸುಮ್ಮನೆ ಯಾರ ಸವಸನ ಬೇಡ ಅಂತ ಹೇಳಿ ಅಲ್ಲಿ ನಮ್ಮ ಮನೆಯಾಗ ನಾನು ಇಟ್ಕೊಂಡು ನಮ್ಮ ಮನೆಗೆ ಹೋಗ್ಬಿಟ್ಟು ಸುಮ್ಮನೆ ನನ್ನ ಪಾಡಿಗೆ ನಾನು ಇಟ್ಕೊಂಡು ಏನನ್ನ ಕೆಲಸ ಮಾಡ್ಕೊಂಡು ಹೋಗ್ತೀನಿ. ಸುಮ್ಮನೆ ಅವನು ಬಿಸಾಕೊಂಡಿರ್ತೀನಿ. ಅವಳಿಂದನೇ ಓಡಾಡ್ಲೇಳು, ಅವಳ ಜೊತೆಗೆ ಇರಲೇಳು. ಯಾವ ಬತ್ತಾನು ಬರಲಿ ನೋಡೋಣ. ಅದಲ್ಲಿ ಮನ್ಯಾಕಂತೂ ಬಿಟ್ಕೊಂಬಲ್ಲಿ ಬರಲಿ. ನೋಡ್ತಾ ಇರ್ರಿ, ನೆನನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಲಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.